ನಮಸ್ಕಾರ ಎಲ್ಲ ವಿಪ್ರ ಬಾಂಧವರಿಗೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಇವತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ 50ನೇ ಸುವರ್ಣ ಮಹೋತ್ಸವ ನಡೀತಾ ಇದೆ. ಹಬ್ಬದ ರೀತಿ ವಾತಾವರಣ ಪ್ಯಾಲೇಸ್ ಗ್ರೌಂಡ್ ತ್ರಿಪುರವಾಸಿನಿಯಲ್ಲಿ ಆಗಿದೆ. ಎಲ್ಲರೂ ಜಿಲ್ಲೆಗಳಿಂದನೂ ಎಲ್ಲರೂ ಬಂದು ಭಾಗವಹಿಸಿದ್ದಾರೆ. ಈಗ ನಮ್ಮೊಂದಿಗೆ ಖ್ಯಾತ ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಬಿಲ್ಡರ್ ಆಗಿರುವಂಥ ರಘುನಾಥ್ ಸೋಮಯಾಜಿ ಅವರು ನಮ್ಮೊಂದಿಗೆ ಇದ್ದಾರೆ. ಸೋಮಯಾಜಿ ಅವರೇ ನಮಸ್ಕಾರ. 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 ಇವರು ತಮ್ಮ ಎಲ್ಲ ಚಟುವಟಿಕೆಗಳು ಬೆಂಗಳೂರು ಹಾಗೂ ಮಂಗಳೂರಿನಲ್ಲಿ ಬಹುತೇಕ ಫ್ಲ್ಯಾಟ್ಗಳು, ಅಪಾರ್ಟ್ಮೆಂಟ್ಸ್ಗಳು, ಹೋಟೆಲ್ಸ್ಗಳು ಮಾಡಿದ್ದಾರೆ. ಸಿಟಾಡಲ್ ಅನ್ನೋ ಒಂದು ಬ್ರ್ಯಾಂಡ್ ಹೋಟೆಲ್ಸು ತುಂಬ ಇದೆ ಇವ್ರಿಗೆ. ನಿಮ್ಮ ಕಿರು ಪರಿಚಯ ಸರ್. ನಾನು BR ಸೋಮಯಾಜಿ ಅಂತೇಳಿ. ನಾನು ನನ್ನ ಹುಟ್ಟೂರು ಬಂಟ್ವಾಳ ನರಿಕುಂಬ. ನನ್ನ ತಂದೆ ಅಗ್ರಿಕಲ್ಚರಿಸ್ಟ್ ಕೃಷ್ಣ ಸೋಮಯಾಜಿ ಮತ್ತು ನನ್ನ ತಾಯಿ ಶಾರದಾಯನೆ ಲಕ್ಷ್ಮಿ ಅಮ್ಮ. ನಾನು ನನ್ನ ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ನಾನು ಎಲ್ಲಿ ಕೆಲಸಕ್ಕೆ ಹೋಗಬಾರ್ದು ಅಂತ ಹೇಳಿಬಿಟ್ಟು ನಾನು ನನ್ನ ಉದ್ಯಮವನ್ನು ಸ್ಟಾರ್ಟ್ ಮಾಡಿದೆ. 86ನೇ ಇಸ್ವಿಯಿಂದ 90ನೇ ಇಸ್ವಿಯಲ್ಲಿ ಮಂಗಳೂರಲ್ಲಿ ಇದ್ದೆ. 90ನೇ ಇಸ್ವಿಯಿಂದ ನಾನು ಬೆಂಗಳೂರಿಗೆ ನನ್ನ ಇಂಡಸ್ಟ್ರಿಯ ಡೆವಲಪ್ಮೆಂಟಿಗಾಗಿ ಇಲ್ಲಿ ಬಂದು ಮಾಲೂರಲ್ಲಿ ನಾನು ನನ್ನ 2ನೇ ಫ್ಯಾಕ್ಟ್ರಿಯನ್ನು ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಇಲ್ಲಿವರೆಗೆ ವಾರಕ್ಕೆ 3 ದಿವಸ ಅಲ್ಲಿ, ವಾರಕ್ಕೆ 3 ದಿವಸ ಮಂಗಳೂರು, ವಾರಕ್ಕೆ 3 ದಿವಸ ಬೆಂಗಳೂರಲ್ಲಿ ಓಡಾಡಿ ಭಾಳ ಮುತುವರ್ಜಿ ವಹಿಸಿ ನನ್ನ ಇಂಡಸ್ಟ್ರಿಯನ್ನು ಮಾಡಿ ಸಕ್ಸಸ್ ಆದೆ. ಆದ ಕಾರಣ ಈಗ ನಿನ್ನೆ ನಾನು ಬೆಳಿಗ್ಗೆ ಇಲ್ಲಿ ಬಂದಾಗ ಬಹಳ ಸಂತೋಷ ಆಯಿತು. ನಮ್ಮ ಬ್ರಾಹ್ಮಣರು ಬಹಳ ಎಂಟೈರ್ ಕರ್ನಾಟಕದಲ್ಲಿ ಬಂದು ನೋಡಿದರೆ ಬಹಳ ಹೆಮ್ಮೆ ಅಂತ ಅನಿಸಿತು. ಅದಕ್ಕಾಗಿ 50ನೇ ವರ್ಷಕ್ಕೆ ನಂದು ಏನಾದರೂ ಕಾಣಿಕೆ ಇರಬೇಕು, ಈ ಬ್ರಾಹ್ಮಣರಿಗೆ ನನ್ನ ಹೃದಯದಿಂದ ಏನಾದರೂ ನಾನು ಸಹಾಯ ಮಾಡಬೇಕು ಅಂತ ಹೇಳುವ ದೃಷ್ಟಿಯಿಂದ 50 ಲಕ್ಷವನ್ನು ಯಾಕೆ ನಾನು ಮೀಸಲಿಡಬಾರ್ದು. ಇದಕ್ಕಾಗಿ ನಾನು ಹಾರನಹಳ್ಳಿಯವರ ಹತ್ರ ಮತ್ತು ಎಲ್ಲ ಬ್ರಾಹ್ಮಣ ವಿಪ್ರ ಮುಖಂಡರ ಹತ್ರ ಚರ್ಚೆ ಮಾಡಿದಾಗ ನಮ್ಮ ಮನಸ್ಸಿಗೆ ಕಂಡದ್ದು 50 ಲಕ್ಷ 1 ಕೋಟಿ ಆಗುತ್ತೆ. ಈ 1 ಕೋಟಿಯಿಂದ ಒಂದು ಮನೆಗೆ 5,000 ರೂಪಾಯಿ ಆಗಿ ಯಾಕೆ 20 ಮನೆಯನ್ನು ಕಟ್ಟಿಕೊಡಬಾರದು ಅಂತ ಹೇಳುವ ಒಂದು ತೀರ್ಮಾನವನ್ನು ನಾವು ಮಾಡಿದೆ. ಹಾಗೆ ಒಂದು ಮನೆಗೆ 2.5 ಲಕ್ಷ ನಂದಾದರೆ 2.5 ಲಕ್ಷ ಅದನ್ನು ನಡೆಸಿಕೊಡುವವರು ಬ್ರಾಹ್ಮಣ ಸಮಾಜದವರು. ಅದರ ಪುಣ್ಯ ಅವರಿಗೂ ಸಿಗಬೇಕು, ಎಲ್ಲ ಬ್ರಾಹ್ಮಣರಿಗೂ ಇದರ ಪುಣ್ಯ ಸಿಗಬೇಕು. ಯಾರಿಗೆ ನೀಡಿ ಪೀಪಲ್ ಇದೆ ಎಂಟೈರ್ ಕರ್ನಾಟಕದಲ್ಲಿ ಅವರಿಗೆ ಇದರ ಪ್ರಯೋಜನ ಅವರು ಪಡ್ಕೊಳ್ಬೇಕು ಅಂತ ಹೇಳುವ ದೃಷ್ಟಿಯಿಂದ ಇವತ್ತು ಬೆಳಿಗ್ಗೆ ಹಾರನಹಳ್ಳಿಯವರು ನನಗೆ ನಾನು ಮತ್ತು ಅವರು ಜೊತೆಯಲ್ಲಿ ಒಂದು ಜಾಯಿಂಟ್ ವೆಂಚರ್ ಥರ ಇದು ಸ್ಟಾರ್ಟ್ ಮಾಡಿದ್ದೇವೆ. ಇದು ಮುಂದೆ ಸಹ ನಡಿಬೇಕು ಅಂತ ಹೇಳಿ ಇಚ್ಛೆಯಿಂದ ನಮಗೆ ಇದನ್ನು ನಾವು ಈಗ ಮುಂದೆ ನಡಿಬೇಕು ಅಂತ ಹೇಳುವ ಇಚ್ಛೆಯಿಂದ ಇದನ್ನು ನಾವು ಇವತ್ತು ಪಾದಾರ್ಪಣೆ ಮಾಡಿದ್ದೇವೆ. ಅದಕ್ಕೆಲ್ಲ ನಮ್ಮ ಮೊದಲಿಂದ ನಾವು ಹೇಳ್ತಾ ಇದ್ದೇವೆ ಬ್ರಾಹ್ಮಣರು, ಬಡ ಬ್ರಾಹ್ಮಣರು ಅಂತ ಹೇಳಿ. ಅದು ಇವತ್ತು ಇದೆ. ಹಳ್ಳಿಯಲ್ಲಿ ಬ್ರಾಹ್ಮಣರು ಮನೆಗಳಿಗೆ ಕಷ್ಟ ಇರ್ಬೋದು, ಅವರ ಜಾಗ ಇರಬೇಕು. ಅಲ್ಲಿಯ ಬ್ರಾಹ್ಮಣ ಪದಾಧಿಕಾರಿಗಳು, ಅಲ್ಲಿಯ ತಾಲೂಕು ಅಥವಾ ಡಿಸ್ಟ್ರಿಕ್ಟ್ ಪದಾಧಿಕಾರಿಗಳು ನಮಗೆ ತಿಳಿಸಿದರೆ ನಾವು ಒಂದು 10-20 ಜನದ ಒಂದು ಸ್ವಯಂ ಸೇವಕರ ಗ್ರೂಪನ್ನು ಕ್ರಿಯೇಟ್ ಮಾಡಿ ಅದು ಬೇರೆಯೇ ಒಂದು ವರ್ಟಿಕಲಲ್ಲಿ ಅದು ನಡಿಬೇಕು. ಅದಕ್ಕೆ ಬಹಳ ಚೆನ್ನಾಗಿ ನಡೆದು ಇದು ಒಂದು ಎಲ್ಲ ನಮ್ಮ ಬಡ ಬ್ರಾಹ್ಮಣರು ಇರಬಾರ್ದು, ನಮ್ಮ ಸ್ಟೇಟಲ್ಲಿ ಯಾರೂ ಬಡ ಬ್ರಾಹ್ಮಣರು ಇರಬಾರ್ದು, ಮನೆ ಇಲ್ಲದ ಬ್ರಾಹ್ಮಣರು ಇರಬಾರ್ದು ಅಂತ ಹೇಳುವ ದೃಷ್ಟಿಯಿಂದ ಇವತ್ತು ಇದಕ್ಕೆ ನಾವು ಪಾದಾರ್ಪಣೆ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ತುಂಬ ಸಂತೋಷ ಆಗ್ತಾ ಇದೆ ಸರ್. ನೋಡಿದ್ರ ವೀಕ್ಷಕರೇ, ಒಂದು ಪುಟ್ಟಹಳ್ಳಿ ಬಂಟ್ವಾಳದಿಂದ ಬಂದವರು ಆ ಛಲ ಅನ್ನೋದು ಇವತ್ತಿನ ದಿವಸ ಒಂದು ಬಿಲ್ಡರ್ ಆಗಿ ಅವರು ನೆಮ್ಮದಿಯಾಗಿರೋದಲ್ದೇ ನಮ್ಮ ಸಮುದಾಯದವರು ಸೂರಿರಬೇಕು, ನೆಮ್ಮದಿಯಾಗಿರಬೇಕು ಅಂತ ಇವತ್ತೊಂದು ಸಣ್ಣ ಒಂದು ಇಲ್ಲಿಗೆ ಬಂದ ಮೇಲೆ ಹೊಳೆದಂಥ ಇವ್ರಿಗೂ ಮತ್ತು ಅಶೋಕ್ ಹಾರನಹಳ್ಳಿಯವರು ಸೇರಿ ಮಾಡಿರ್ತಕ್ಕಂಥ ಇದಕ್ಕೆ ನಾವೆಲ್ಲರೂ ಸಹಕರಿಸಬೇಕು. ಇದಕ್ಕೆ ಹೆಚ್ಚಿನ ಅಂಶ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಿಲ್ಡರ್ಸ್ ಇರ್ಬೋದು ಅಥವಾ ಶ್ರೀಮಂತರು ಇರ್ಬೋದು, ಅವರೆಲ್ಲ ಇವ್ರ ಜೊತೆ ಕೈ ಜೋಡಿಸಿ ಇದೇನು ಇವತ್ತು ಒಂದು ಸಣ್ಣ ಬೀಜವಾಗಿ ಹುಟ್ಟಿದೆಯೋ ಈ ಐಡಿಯಾ, ಇದು ಎಲ್ಲ ಕಡೆಗೂ ಇರಬೇಕು. ನಮ್ಮ 31 ಜಿಲ್ಲೆಯಲ್ಲೂ ಬ್ರಾಹ್ಮಣರಿಗೆ ಇಂಥ ಒಂದು ಸೂರಿನ ವ್ಯವಸ್ಥೆ ಆಗಬೇಕು. ನಿಮ್ಮಂಥವ್ರು ಹೆಚ್ಚೆಚ್ಚು ಇಲ್ಲಿಗೆ ಭಾಗವಹಿಸಬೇಕು. ತುಂಬ ಧನ್ಯವಾದಗಳು. ಹೀಗೆ ನಮ್ಮ ಸಮುದಾಯಕ್ಕೆ ನಿಮ್ಮ ಅವಶ್ಯಕತೆ ಇದೆ. ಇನ್ನೂ ಒಂದು 10 ಜನ ನಮ್ಮ ಹೊತ್ತಿಗೆ ಕೈ ಜೋಡಿಸ್ತಾರೆ ಅನ್ನೋ ಒಂದು ಆಶಾಭಾವನೆಯಿಂದ ಈ ಸಂವಾದನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇ ಕಂತಾಗಿ ನಾವು ಫಸ್ಟಿಗೆ ತುಂಬ ಬಡವರ್ಗದವರು, ವಿಧವೆಯವರು ಅಥವಾ ಇದಕ್ಕೆ ನೀಡಿ ಪೀಪಲ್ನಿಗೆ ನಾವು ಎಲ್ಲರೂ ಬ್ರಾಹ್ಮಣರು ಸಹಕಾರ ಮಾಡಿ ಅಂಥವರಿಗೆ ಪ್ರಥಮ ಪ್ರಾಶಸ್ತ್ಯ ಕೊಟ್ಟು 1 ಕಂತಾಗಿ 2ನೇ ಕಂತಾಗಿ 3ನೇ ಕಂತು ಆ ಥರ ನಡಿಬೇಕು. ಎಲ್ಲ ಡಿಸ್ಟ್ರಿಕ್ಟ್ಗಳಿಗೂ ಇದು ಪಸರಿಸಬೇಕು ಅಂತ ಹೇಳಿ ನಾನು ಎಲ್ಲರ ಹತ್ರ ಕೈ ಮುಗಿದು ಕೇಳಿಕೊಡ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.